ಅಭಿಮಾನಿಗಳ ಕಪ್ಪು ಬರವನ್ನು ತಣಿಸುವುದಕ್ಕೆ ಆರ್ಸಿಬಿ ಟೀಮ್ ಇವತ್ತು ಪಂಜಾಬ್ ವಿರುದ್ಧ ಸೆಣಸಾಡ್ತಾ ಇದೆ. ಅದಕ್ಕೂ ಮೊದಲು ಈಗಾಗಲೇ ಅಭಿಮಾನಿಗಳ ಶುಭ ಹಾರೈಕೆಯನ್ನು ನೀವು ಗಮನಿಸಿದ್ರಿ, ಅವರ ಜೋಶನ್ನು ನೋಡಿದ್ರಿ. ಇದೇ ನಿಟ್ಟಿನಲ್ಲಿ ಸೆಲೆಬ್ರಿಟೀಸ್ಗಳು ಕೂಡ ಮಾತನಾಡಿದ್ದಾರೆ. ಆರ್ಸಿಬಿ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಅನ್ನು ಹೇಳಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಆರ್ಸಿಬಿ ಕಪ್ ನಮ್ದೆ, ಈ ಬಾರಿ ಕಪ್ ನಮ್ದೆ. ಈ 18 ವರ್ಷ ಆಗಿದೆ, 18 ಬಂದು ವಿರಾಟ್ ಕೊಹ್ಲಿ ಅವರ ನಂಬರ್. ಸೊ ಸಮ್ವೇರ್ ನಮಗೆ ನನಗೆ ಅಂತಲ್ಲ, ನಮ್ಮ ಎಲ್ಲ ಆರ್ಸಿಬಿ ಫ್ಯಾನ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಗಟ್ಸಿ ಈ ವರ್ಷ ಈ ಸಲ ಕಪ್ ನಮ್ದೆ ಅಂತ. ಫೈನಲಿ 18 ವರ್ಷದ ಒಂದು ವೇಟಿಂಗ್ ಪೀರಿಯಡು ಮುಗಿಯೋಕ್ಕೆ ಬಂದಿದೆ. 18 ವರ್ಷದಿಂದ ಸತತವಾಗಿ ನಾವು RCBಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದೀವಿ. ಬಿಕಾಸ್ ವೈ ನಾಟ್, ನಮ್ಮ ಸಿಟಿ, ನಮ್ಮ ಬೆಂಗಳೂರು ಟೀಮು. ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಆಡ್ತಿದ್ದಾರೆ ನಮ್ಮ ಪ್ಲೇಯರ್ಸ್ ಎಲ್ಲರೂ. ಕಾಂಟ್ ವೇಟ್. ನನಗಂತೂ ಡೆಫಿನೆಟ್ಲಿ ಅನ್ನಿಸ್ತಾ ಇದೆ ದಟ್ ಈ ಸಲ ಕಪ್ ಡೆಫಿನೆಟ್ಲಿ ನಮ್ಮದೇ. ವಿಶಿಂಗ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಮೇ RCB ವಿನ್. RCB 9 ವರ್ಷಗಳ ನಂತರ ಈ ಸತಿ ಫೈನಲ್ಸ್ಗೆ ಬಂದಿದ್ದಾರೆ. ಈ ಸಲ ಕಪ್ ನಮ್ಮದೇ. 18 ನಮ್ಮ ಬಾಸ್ ಕಿಂಗ್ ಕೊಹ್ಲಿ ಅವರ ಜರ್ಸಿ ನಂಬರ್ 18th ಇಯರ್ ಇದು. 18 ಇಯರ್ಸಿಂದ ನಾವು ಕಂಡಿರೋ ಕನಸು ಕಪ್ ನಮ್ಮದೇ ಅಂತ ಅನ್ಕೊಬಂದ್ವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಭಿಮಾನಿಗಳು ಎಷ್ಟೇ ಸಲ ನಿರಾಸೆ ಆದರೂ ಕೂಡ ಟೀಮ್ ಜೊತೆ ಅಷ್ಟೇ ಗಟ್ಟಿಯಾಗಿದ್ದಾರೆ. ಬಹುಶಃ ಒಂದು ಸಾರಿನೂ ಟ್ರೋಫಿ ಗೆಲ್ದಿರೋ ಟೀಮ್ಗೆ ಇಷ್ಟೊಂದು ಜನ ಅಭಿಮಾನಿಗಳು ಬ್ಯಾಕ್ ಮಾಡ್ತಿರೋದು ಬಹುಶಃ ಕ್ರೀಡಾ ಇತಿಹಾಸದಲ್ಲೇ ಇಲ್ಲ ಅನಿಸುತ್ತೆ. ಆ ಮಟ್ಟಕ್ಕೆ ನಮಗೆ ನಿಷ್ಠೆ ಇದೆ ಬೆಂಗಳೂರು RCB ಅಭಿಮಾನಿಗಳಿಗೆ. ಹಾಗಾಗಿ ಈ ವರ್ಷ ಆ ಕನಸು ನನಸು ಆಗಲೇಬೇಕು, ಆಗತ್ತೆ ಅಂತ ಅನ್ಕೋತೀನಿ. ಗೆಲುವು ನಮ್ಮದೇ. ಎಲ್ಲ ರೆಡಿ ಇರಿ. ಅದ್ಭುತವಾಗಿ ಒಂದು ಇತಿಹಾಸ ನೆನಪಿಟ್ಕೊಳ್ಳೋ ಥರ ಈ ಸಂಭ್ರಮನ ಎಲ್ಲ ಸೇರಿ ಆಚರಿಸೋಣ. ಜೈ RCB. ಈ ಸಲ ಕಪ್ ನಮ್ಮದೇ. ಒಂದು ಸ್ಲೋಗನ್ ಎಲ್ಲರೂ ನಮ್ಮ ಕರ್ನಾಟಕದ ಜನತೆ ಪ್ರತಿಯೊಬ್ಬ ಸತಿನೂ ಅವ್ರಿಗೆ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದರೆ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಎಷ್ಟೆಷ್ಟು ಟ್ರೋಲು, ವೀಡಿಯೋಸು, ಸಾಂಗ್ಸು ಮಾಡಿ ಅದನ್ನು ನಾವು ಕೇಳಿ ನಮ್ಗೆ ಹೆಂಗೆ ಅಂದರೆ ಭರವಸೆ ಯಾವಾಗ ಅನ್ನೋದು. ಬಟ್ ಈ ಸತಿ ಅವ್ರು ಫೈನಲ್ಸ್ ರೀಚ್ ಆಗಿರೋದು ಒಂದು ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ಎಲ್ಲರಿಗೂ, ಒಂದು ಹೋಪ್ಸನ್ನ ಬಿಲ್ಡ್ ಮಾಡಿದೆ. ಸೊ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಅವ್ರಿಗೆ ಆಲ್ ದ ಬೆಸ್ಟ್. ಅವ್ರು ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿರೋರಿಗೆಲ್ಲರೂ ಕಪ್ ತಂದು ತೋರಿಸ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸೊ ಗೆದ್ಬಿಟ್ಟೇ ಬರಲಿ ಅನ್ನೋದು. 18 ವರ್ಷಗಳ ನಂತರ ನಮಗೆ RCB ಕಪ್ ಗೆಲ್ಲಬೇಕು ಅನ್ನೋ ಭರವಸೆ ಮೂಡಿದೆ. ಯಾಕಂದರೆ 9 ವರ್ಷಗಳ ಆದಮೇಲೆ RCB ಮತ್ತೆ ಫೈನಲ್ಸಿಗೆ ಎಂಟ್ರಿ ಆಗಿದೆ. ಈ ಸಲ 100% ಕಪ್ ನಮ್ಮದೇ. ಗೆದ್ದು ಬಾ RCB. ಬಿಕಾಸ್ ನಮ್ಮ ಎಂಟೈರ್ ಬ್ಯಾಂಗ್ಳೂರ್, ಎಂಟೈರ್ ಕರ್ನಾಟಕ ಕಾಯ್ತಾ ಇದ್ದೀವಿ ನೀವು ಗೆಲ್ಲಬೇಕು ಅಂತ. ಬ್ಯಾಂಗ್ಳೂರಲ್ಲಿದ್ದರೆ ಇನ್ನೂ ಸಕ್ಕದಾಗಿರ್ತಿತ್ತು, ಬಿಕಾಸ್ ಅಲ್ಲಿ ಹೋಗಿ ಲೈವಲ್ಲಿ ನೋಡ್ಬೋದಾಗಿತ್ತು ಮ್ಯಾಚ್ನ. ಬಟ್ ಎನಿವೇಸ್ ಎಲ್ಲೇ ಆಡಿದ್ರು ನಮ್ಮ RCBಗೆ ಅದೊಂದು ತೂಕ ಇದ್ದೇ ಇದೆ. ಬಿಕಾಸ್ ಇಡೀ ಬೆಂಗಳೂರರ ಮನಸ್ಸಿನಲ್ಲಿ RCB ಅಷ್ಟು ಕೂತ್ಕೊಂಡ್ಬಿಟ್ಟಿದೆ. ಈ ಸಲ ಕಪ್ಪು ಗೆಲ್ಲೇಬೇಕು. ಗೆದ್ದು ಬಾ RCB. ಈ ಸಲ ಕಪ್ ನಮ್ಮದೇ. 18 ಇಯರ್ಸ್ ಇಂದ ಆಡ್ತಾ ಇದ್ದೀವಿ. ಆ್ಯಂಡ್ 9 ವರ್ಷ ಆದಮೇಲೆ ಫಿನಾಲಿಗೆ ಬಂದಿದ್ದಾರೆ. ಸೊ ಕಪ್ ಬರಬೇಕಷ್ಟೇ. RCB ಈ ಸಲ ವಿನ್ ಆಗೇ ಆಗುತ್ತೆ. ಆ್ಯಂಡ್ ಯಾವಾಗಲೂ ಹೇಳ್ದಂಗೆ ನಾವು ಕಪ್ ನಮ್ಮದೇ ಅಂತ ಹೇಳ್ಕೊಂಡು ಬಂದಿದ್ದೀವಲ್ಲ, ಅದು ಈ ವರ್ಷ ಡೆಫಿನೆಟ್ಲಿ ನೆರವೇರುತ್ತೆ. ಈ ಸಲ ಕಪ್ ನಮ್ಮದೇ. ಸೊ RCB ವಿನ್ ಆಗೋದಕ್ಕೋಸ್ಕರ ನಾವಂತೂ ಕಾಯ್ತಿದ್ದೀವಿ. ಆ್ಯಂಡ್ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನಷ್ಟು ಹೆಚ್ಚು ಸೆಲೆಬ್ರೇಷನ್ಸ್ ಕಾಯ್ಕೊಂಡಿದೆ. ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು RCB ಟೀಮ್. ಆ್ಯಂಡ್ ಎಕ್ಸೈಟಾಗಿ ವೇಟ್ ಮಾಡ್ತಾಯಿದ್ದೀನಿ. ವಿರಾಟ್ ಕೊಹ್ಲಿ ಸರ್ ತುಂಬ ಇಷ್ಟ. ಸೊ ಐ ಥಿಂಕ್ ಈ ಒಂದು ಸಮಯಕ್ಕೋಸ್ಕರ ನಾವು ಎಲ್ಲರೂ ತುಂಬ ವರ್ಷಗಳಿಂದ ಕಾಯ್ತಿದ್ವಿ. ಆ್ಯಂಡ್ ಈ ಸಮಯ ಇವಾಗ ಬಂದಿದೆ. ಆ್ಯಂಡ್ ನಾಳೆ ಅಂತೂ ನಾನು ಫಿಂಗರ್ ಕ್ರಾಸ್ಡಾಗಿ ಇಟ್ಕೊಂಡು ಮ್ಯಾಚ್ ಶುರುವಾಗೋ ಟೈಮಲ್ಲಿ ಡೆಫಿನೆಟ್ಲಿ ಎಲ್ಲ ದೇವ್ರಿಗೆ ಬೇಡ್ಕೊಂಡು ಡೆಫಿನೆಟ್ಲಿ ನಮ್ಮ RCB ವಿನ್ ಆಗಬೇಕು ಅಂತ ವೇಟ್ ಮಾಡ್ತಿರ್ತೀನಿ. ಸೊ ಹೋಪ್ಫುಲಿ ಅವ್ರು ವಿನ್ ಆಗ್ತಾರೆ. ಪ್ರತಿ IPL ಶುರು ಆಗ್ತಿದ್ದಂಗೆ ಫಸ್ಟ್ ನಾವೆಲ್ಲ ಯೋಚನೆ ಮಾಡೋದು ಫೈನಲ್ಸಿಗೆ ಬರಬೇಕು, RCB ಗೆಲ್ಲಬೇಕು ಅನ್ನೋದು. ಗೆಲ್ಲೋಕ್ಕೂ ಮುಂಚೆ ಫೈನಲ್ಸ್ಗೆ ಹೋಗ್ಲಪ್ಪ ಅಂತ ಎಲ್ಲ ವಿಶ್ ಮಾಡ್ತಾ ಇರ್ತೀವಿ. ಸೊ ಈಗ ಆ ವಿಶ್ ಪೂರೈಸಿದೆ. ಸೊ ವಿ ಆರ್ ಇನ್ ಫೈನಲ್ಸ್ ನಾವು. ಡೆಫಿನೆಟಾಗಿ ಗೆಲ್ತಾರೆ ಅನ್ನೋ ನಂಬಿಕೆ 100% ಎಲ್ರಿಗೂ ಇದೆ. ಯಾಕೆಂದರೆ ಆ ಫಾರ್ಮಲ್ಲಿ ಇದ್ದಾರೆ, ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಇಲ್ಲಿ ತನಕ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ. ಸೊ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಜೈ RCB. ಕಪ್ ಗೆದ್ದಷ್ಟೇ ಖುಷಿ ಆಗ್ತದೆ ಫಿನಾಲೆಗೆ ಬಂದಿರೋದು ಅಂದರೆ. ಯಾಕೆಂದೆಲ್ಲ ಟಫ್ ಟೀಮ್ಸೇ ಇತ್ತು. ಬಟ್ ಈ ಸಲ ಕಪ್ ನಮ್ಮದೇ ಅಂತ ಧೈರ್ಯವಾಗಿ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಗೆಲ್ಲಿ ಅಂತಲೇ ನಾನು ಆಶಿಸ್ತೀನಿ. RCB, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಸರಿ RCBಗೆ 18ನೇ ವರ್ಷ ಅಂದರೆ ಬಂದು 18 ವರ್ಷದಿಂದ ಕಪ್ ತೊಗೊಂಡಿಲ್ಲ. ಲಾಸ್ಟ್ 9ನೇ ವರ್ಷದಲ್ಲಿ ಫೈನಲ್ಸ್ ಬಂದಿತ್ತು. ಮತ್ತು 18ನೇ ವರ್ಷದಲ್ಲಿ ಫೈನಲ್ಸ್ ಬಂದಿದೆ. ಸೊ ಆವಾಗಲೂ 9 + 9 18. ಸೊ ಈ ವರ್ಷ ನಮ್ಮದು ಕಪ್ಪು ಹಾಗೇ ಆಗುತ್ತೆ ಅಂತ ಒಂದು ದೊಡ್ಡ ಭರವಸೆ ಇದೆ. ಸೊ ಈ ಸಲ ಕಪ್ ನಮ್ಮದೇ.